ಒಂದೇ ಚೈತನ್ಯದಿಂದ ಇಂದು ಕೂತದೆ ತೆಗೆದ ಸೀರೆ ಕೋಡಿ ಮುಲ್ಲೆ ಮದುವೆ ಆಗೋದು ಬೈಂದತ್ತ ಇದರ ಕ್ಯಾಲೆಂಡರ್ಲಿ ಡೇಟ್ ಇನ್ನು ನೋಟ್ ಮಾಡಿ ಮಾಡಬೇಕು ಮಾಡಿದ್ದೆ. ಇದು ಮೊನ್ನೆ ನಾನು ಆನ್ಲೈನ್ ಆರ್ಡರ್ ಮಾಡಿದ್ದೆ, ಹೇಳ್ತಿದ್ದೆ ಅಲ್ಲ ಅಮೆಝಾನ್ ಬೈಂದಿದ ಪಾರ್ಸೆಲ್. ಹೇಗಿದ್ದು ಡ್ರೆಸ್? ಲೈಕ್ ಇದ್ದು. ಇದು ಮುಹೂರ್ತ ಎಷ್ಟು ಗಂಟೆಗೆ? ಇದು ಮೆಟೀರಿಯಲ್ ಹೆಂಗಿದ್ದು ನೋಡಿ ಒಂದರಿ. ಇದು ಎಷ್ಟು ಮಸ್ತಾಗಿದ್ದು ನೋಡಿ. ಲೈಕ್ ಇದ್ದು. ಮುಹೂರ್ತ 11 ಚಿಲ್ಲರೆ ಇದೆ. ಹಿಡಿಗಲ್ಲ ಇದು? ಓ ಹಿಡಿಗೆ ಲೈಕ್ ಇದ್ದು. ಇದಕ್ಕೆ ಹೋಯ್ತು ಈಗ ಬಾಕಿ ಪರವಾಗಿಲ್ಲ ಎಲ್ಲರ ಕೊರಲು ಹೋಯ್ತು. ಇದ ಆನದ ವಿದ್ಯಾನದೇ ಮೊನ್ನೆ ಹೋಗಿಪ್ಪಾಗ ತಕೊಂಡು ಬೇಕಿದ್ದವಾಗ ತೊಂದರಲ್ಲ. ನಿಂಗ ಒಂದು ಡ್ರೆಸ್ ಹೆಂಗಿದ್ದು ಹೇಳಲೇ ಬರ್ತಿಲ್ಲ. ನಾನು ದಿವ್ಯಾಂಗ ಫೋನ್ ಮಾಡಿ ಕೇಳ್ತೆ ಹೆಂಗಿದ್ದು. ಯಾರು ವಿಷಯ ನಮಗೆ ಈಗ ಮದುವೆ ಆಯ್ಕಷ್ಟೇ ಈ ವರ್ಷ. ಹರೇ ರಾಮ. ಹರೇ ರಾಮ. ಇದ್ಯಾವ ಕುರ್ತಾ? ಇದುವಾ ಅದ ಮೊನ್ನೆ ಹೆಂಗೋ ಆನಂದ ವಿದ್ಯೆ ಅಂದ್ರೆ ಹೋಗಿದ್ದಿಲ್ಲ ಅಂಬಗ ತೆಗೆದ ಡ್ರೆಸ್. ಓ ವಾರಿ ಲೈಕ್ ಇದ್ದು. ಅಪ್ಪ ಆ ಮೆಟೀರಿಯಲ್ ಲೈಕ್ ಇದ್ದಾಳಿ ಎಲ್ಲ ಸಪೂರ ಕಾಣ್ತು ನಿನ್ನ. ಎಷ್ಟಿದಕ್ಕೆ? ಇದಕ್ಕೆ ಎಷ್ಟಪ್ಪ? 600 ರೂಪಾಯಿ. ಓ ಲೈಕ ಕಾಣ್ತು, ಕಲರ್ದೇ ಚಂದ ಇದ್ದು. ಹೇಳಿ ಮಾತ್ರ ಕಾಲ್ ಮಾಡಿದ್ದು. ಓ ಸರಿ ಸರಿ ಆಯ್ತು. ಓಕೆ ಓಕೆ. ಇದೇ ಇಂದು ಆಚೆ ಕಡೆಯಲ್ಲಿ ಪೂಜೆ ಅಲ್ಲದ, ಬೇಗ ಹೊರಡಬೇಕು. ತಡ ಮಾಡಿರಾಗ ಅಲ್ಲಿ ಪೂಜೆ ಬೇಗ ಆಗುತ್ತು. ಆಯ್ತು ಮಗ ಅಂಗಿ ಹಾಕಿದೆಯಾ? ಬಾ ಬಾಚುತ್ತ ಬಾ ಬಾಚನೆ ತಗೊಂಡು ಬಾ. ಆತ ಹೆಟ್ಟಾತ 12 ಬೆಳತ್ತು. 12 ರೆಡಿ ಈಗ ಸೀರೆ ಹೇಗಿದ್ದುಲಿ ಕೇಳಿ ನಮ್ಮದಲೇ ಅನೆಂತಾರು ಹೇಳಕ್ಕು. ಮೊನ್ನೆ ದಿವ್ಯ ಅಂತ ಹೇಳಿದ್ದಪ್ಪ. ಸಪೂರ ಕಾಣ್ತು ನಿನ್ನ. ಸೀರೆ ಹಾಕಿದ್ದು ಸಪೂರ ಕಾಣ್ತು ಸೀರೆ. ಈ ಸೀರೆಗೆ 10 ವರ್ಷ ಸಪೂರ ಕಾಣ್ತಡಿ. ಕಾಟನ್ ಸೀರೆ ಸುತ್ತಿಕೊಂಡ್ರೆ ಸಪೂರ ಕಾಣ್ತುಡಿ 7 ಹಿಂಗ ವ್ಯಂಗ್ಯ ಎಲ್ಲ ಬೇಡ. ಅಯ್ಯೋ ಇದಕ್ಕೆ ಹೇಗೆ ಹೇಳಕಪ್ಪದಪ್ಪ, ನನಗೆ ಗೊತ್ತಿಲ್ಲ.